ಮೆರಿಬೇಡ್ರಪ್ಪ ಬಿದ್ದೋರ್ನ ನೋಡಿ ನಗಬೇಡ್ರಪ್ಪ. ಅಕ್ಕಿರಾಂಪುರದ ಊರು, ಅಕ್ಕಿರಾಂಪುರ ಸಂತೆ ನೋಡೋಣ ಬನ್ನಿ. ಅದು ಕೊರಟಗೆರೆಗೆ ಹೋಗೋ ರೋಡು, ಇದು ರಾಂಪುರ ಸಂತೆ ಹೊಳವನಹಳ್ಳಿ ಕಡೆಗೆ ಹೋಗೋ ರೋಡು. ಮರಿಗಳು ಹತ್ತಿಟ್ಟು ಹೋಗ್ಬಾರ್ದು ಅಂದ್ಬಿಟ್ಟು ದಾರ ಕಟ್ಕೊಂಡು ಇಟ್ಕೊಳ್ತಾರೆ. ಯಾಕೆಂದರೆ ಮರಿ ಅದನ್ನು ಸಾಕು ಒಂದು ಕಡೆ ಕವರ್ ಮಾಡೋಕ್ಕಾಗಲ್ಲ, ಓಡ್ಬಿಡ್ತವೆ ಅಂದ್ಬಿಟ್ಟು. ನೋಡ್ರಿ, ಗೌರ್ಮೆಂಟ್ ಕಡೆಯಿಂದ ಈ ಥರ ಗ್ರಿಲ್ಗಳು ಮಾಡಿಕೊಟ್ಟಿದ್ದಾರೆ. ಎಲ್ಲ ಗ್ರಿಲ್ಲ ಕಿತ್ತೋಗಿದೆ. ಆದರೂ ರೈತರು ಅಡ್ಜಸ್ಟ್ ಮಾಡಿಕೊಂಡು ಮರಿ ಮಾರ್ತಾರೆ, ಕೂಡ್ಕೊಂತಾರೆ. ನೋಡ್ರಿ, ರಾಂಪುರದ್ದು ಮಾರ್ಕೆಟ್. ಸುಮಾರು ಜನ ಎಲ್ಲ ಈಗ ಇದು ಮೆಸ್ ಹಾಕ್ಬಿಟ್ಟು ಈ ಥರ ಸಬ್ಸಿಡೆಂಟಾಗಿ ಕೂಡ್ಕೊತಾರೆ. ವ್ಯಾಪಾರಸ್ಥರು ಬಂದವ್ರು ನೋಡ್ಬಿಟ್ಟು ಅವ್ರಿಗಿಷ್ಟ ಆದರೆ ಮರಿ ತಾಣ್ತಾ ಇರ್ತಾರೆ. ಡಿಸೈನ್ ಎಂತೆಂಥ ಮರಿ ಬಂದಿದ್ದಾವೆ ನೋಡ್ರಿ. ನೋಡ್ರಿ, ಶಾಮಿಯಾನ ಹಾಕ್ಕೊಂಡು ಮರಿಗಳಿಗೆ ಬಿಸಿಲಾಗುತ್ತೆ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡಿದ್ದಾರೆ. ಮರಿ ಇದಾಗಬಾರ್ದು ಅಂದ್ಬಿಟ್ಟು. ಸರ್, ನಿಮ್ದು ಯಾವ ಊರು? ಮಧುಗಿರಿ ಸರ್. ಮರಿ ಇವೆಲ್ಲ ನೀವೇ ಹಾಕೊಂಬಂದಿರೋದು? ಎಷ್ಟು ಮರಿ ಹಾಕೊಂಬಂದಿದ್ದೀರಾ? 20. ಏನು ರೇಟ್ ಇವು ಹೇಳ್ತೀರಾ? 50,000ದಿಂದ 1.5 ಲಕ್ಷ. 50ರಿಂದ 1.5 ಲಕ್ಷ. ಬಿಗ್ಗಿಯಾಗಿದ್ದಾವೆ, ಹಂಗಾಗಿ ರೇಟು. ಯಾವ ರೀತಿ ಹೇಳೋದು ರೇಟು ಅದಕ್ಕೆ ತಕ್ಕನಾಗಿದ್ದಾವೆ. ಅಣ್ಣ, ಯಾವ ಊರು? ನಮ್ದು ಮಧುಗಿರಿ. ಮಧುಗಿರಿದಾಗ ಯಾವ ಊರು ಅಣ್ಣ? ಕೈಮರ ಪಕ್ಕ ಮಲೆನಹಳ್ಳಿ. ಅಣ್ಣ, ಎಷ್ಟು ಮರಿ ಹಾಕ ಬಂದಿದ್ದೀರಾ? ನಮ್ಮ ಒಂದು 60 ಅವಣ. 60? ಏನು ರೇಟ್ ಬಿದ್ದಾವೆ ಮರಿ? ಇವೆಲ್ಲ 12,000, 12,500. ಇವೆಲ್ಲನ ಹಬ್ಬದ ಸಂತೆನಾ? ಇವಣ್ಣ ಬಕ್ರಿ ಹಬ್ಬ. ವ್ಯಾಪಾರ ಪರವಾಗಿಲ್ಲ, ಇನ್ನು ಈಗ ಸ್ಟಾರ್ಟು. 5 ಗಂಟೆ 5 ಗಂಟೆ 5:15 ಈಗಿನ್ನು ಕಲಿತಾ ಇರೋದು. 7:30, 8 ಗಂಟೆಗೆ ವ್ಯಾಪಾರ. 7:30, 8 ಗಂಟೆಗೆ. ನೋಡ್ರಿ, ಮರಿ ಕೊಡ್ಕೊಂಬಂದಕ್ಕೆ ಯಾವ ಥರ ಮಾಡಿದ್ದಾರೆ. ಯಾವ್ದ್ರ ರೆಡಿ. ಅಣ್ಣ, ನಿಮ್ದು ಯಾವ ಊರು? ವಿಜಯವಾಡ. ವ್ಯಾಪಾರ ಅಸ್ತ್ರ ನೀವು? ಎರಡು ಮಾಡ್ತೀವಿ. ನೀವೇ ಸಾಕ್ತೀರಾ ಮತ್ತೆ ವ್ಯಾಪಾರ ಮಾಡ್ತೀರಾ? ಸಾಕ್ತೀವಿ, ವ್ಯಾಪಾರ ಮಾಡ್ತೀವಿ. ಅಣ್ಣ, ಎಷ್ಟು ಗಂಟೆ ಈಗ? ರಾತ್ರಿ 5 ಗಂಟೆ. 5:15. ನೋಡ, ಆಲೆ ಸುಮಾರು ಆಲೆ ಬಂದಿದಾವಲ್ವಾ, 3/4 ಭಾಗ. ಯಾವ ಹಬ್ಬ? ಬಕ್ರೀದ್ ಅಲ್ಲ? ಬಕ್ರೀದ್ ಹಬ್ಬದ ಸಂತೆ ಜೋರು. ಅದಕ್ಕೆ ಜಾಸ್ತಿ ಮರಿ ಬಂದಿದ್ದಾವೆ ಇವತ್ತು. ಈ ಕಡೆ ಬೈರನಹಳ್ಳಿ ಕಡೆಯಿಂದ ಬರೋ ರೋಡ್ ಇದು. ಮಸ್ತಿಗೆ ಬಕ್ರೀದ್ ಹಬ್ಬಕ್ಕೆ ಹಬ್ಬದ ಸಂತೆ ಜಾಸ್ತಿ ಮರಿಗಳು ಬಂದಿದ್ದಾವೆ. ಯಾವುದೋ ವೆಹಿಕಲ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ. ಇದು ಮಾರ್ಕೆಟು ಒಳಗಡೆ. ನೋಡ್ರಿ, ಒಳಗಡೆಗೆ ಪೂರ್ತಿ ಒಳಗಡೆ ಮಾರ್ಕೆಟ್ ಇದೆ.
ಜಾಮ್ ಆಗೈತೆ. ರಾತ್ರಿ 5:30 ಆಗ್ತಾ ಬಂದೈತೆ ನೋಡ್ರಿ. ಹಾಲು ಎಷ್ಟು ಫುಲ್ ಜಾಮ್ ಇದೆ. ವ್ಯಾಪಾರ ಮರಿ ಕೂಡೋದಕ್ಕೆ ಕಾಯೋದಕ್ಕೆ ಸುತ್ತ ಹಿಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಜಾತ್ರೆ ಮಾಡ್ತಾನೆ ಇದ್ದಾರೆ. ಎಲ್ಲ ಮರಿಗಳು ತುಂಬ್ಕೊಂಡು ನಿಲ್ಲಿಸಿರೋ ಟೆಂಪಗಳು ಸುತ್ತ ಇದ್ದಾವೆ. ಅಲ್ಲಲ್ಲೇ ಮರಿಗಳು ಎಲ್ಲ ಸೈಡಾಗಿ ನಿಲ್ಲಿಸ್ಕೊಂಡಿದ್ದಾರೆ ಗ್ರೂಪ್ ವೈಸು. ಎಷ್ಟು ದೂರ ಹೋದ್ರೂ ಮರಿ ಮಾರ್ಕೆಟ್ ದೊಡ್ಡ ಮಾರ್ಕೆಟ್. ನೋಡ್ರಿ, ನಾವು ಹಾಕೊಂಡ್ಬಂದಿರೋದು ಶಾಪಿಂಗ್ ಹಾಕಿದ್ದೀವಿ ನಾವು. ಇದು ನಮ್ಮ ಬಡನಹಳ್ಳಿ ಭೀಮರಾಜಪ್ಪ ಶಾಮಿಯಾನ ಇದು. ಅಣ್ಣ ಯಾವೂರು? ಪಾವಗಡ. ವ್ಯಾಪಾರಸ್ತ್ರ? ಮರಿ ಎಷ್ಟು ಮರಿ ಹಾಕೊಂಡ್ಬಂದಿದ್ದೀರಾ? 60. ಎಷ್ಟು? 60. 40. 60. ಇದು ಏನು ರೇಟ್ ಬಿದ್ದಾವೆಲ್ಲ ನಿಮಗೆ? ಹಂಗೆ ಸ್ವಲ್ಪ ಬಿದ್ದಾವೆ. ಸ್ವಲ್ಪ ಏನು ಎಷ್ಟು ದುಡ್ಡು ನಾವು ಹಾಕೊಂಡ್ಬಂದಿದ್ದೀರಾ? ಯಾವ ನಿಮ್ಮವು? ಇವೇನಾ ಮರಿ? ಒಂದೊಂದು ಏನು ರೇಟ್ ಮಾಡ್ತೀರಾ ಇವು? 7,500, 7,500. ಹಬ್ಬದ ಸಂತೆ ಅಲ್ವಾ? ಯಾವ ಊರಪ್ಪಿ? ಬ್ರಹ್ಮದೇವರಲ್ಲಿ. ವ್ಯಾಪಾರ ಮಾಡ್ತೀಯ ನೀನು? ಎಷ್ಟು ಏಜು ನಿಂಗೆ? 18. ಹಾಂ, ಪರವಾಗಿಲ್ಲ. ಅಣ್ಣ ನಿಮ್ದು ಅವರು? ಗುಂಜನಹಳ್ಳಿ. ಎಷ್ಟು ಮರಿ ಹಾಕೊಂಡಿದ್ದೀರಾ? ನಾವು 50 ಹಾಕೋದು. ಹಾಂ, 50. ಹ್ಞೂ ಸರ್, 55. ನಿಮ್ದು ಗುಂಜನಹಳ್ಳಿ? ಹ್ಞೂ ಸರ್, ನಮ್ದು ಗುಂಜನಹಳ್ಳಿ. ಅಲ್ಲಿಂದ ಏನು ರೇಟ್ ಬಿದ್ದಾವೆ ನೀವು ಹಾಕೊಂಡ್ಬಂದಿರ ಮರಿ? ಒಂದು 13 ಹಾಕಿವೆ ಸರ್. ಹಬ್ಬದ ಸಂತೆ? ಹ್ಞೂ ಸರ್, ಹಬ್ಬ ಸಂತೆ. ಜಾಸ್ತಿ ಮರಿ ಬಂದಿದಾವಲ್ವಾ ಹ್ಞೂ ಸರ್, ಈ ಸತಿ? ಬಂದಾವೆ. ಯಾವ್ಯಾವ ಕಡೆ ಹೋಗ್ತವೆ ಇವೆಲ್ಲ ಮರಿಗಳು? ಎಲ್ಲ ಬೆಂಗಳೂರು, ಮೈಸೂರು. ಇನ್ನು ಯಾವ್ಯಾವ ಕಡೆ? ತಮಿಳ್ನಾಡು ಕಡೆ ಎಲ್ಲ ಹೋಗ್ತಾವಲ್ವಾ? ಹೋಗ್ತಾವೆ. ನೋಡ್ರಿ, ರಾಂಪುರದಲ್ಲಿದ್ದೀವಿ. ಟೀ ಕುಡಿಯೋದ ಹಂಗಾಯ್ತು. ಟೀ ಕುಡಿಯೋಕೆ ಬಂದ್ವಿ. ನಾನು ಶಿವಣ್ಣ. ಯಜಮಾನ್ರೆ, ಎಷ್ಟು ಕೊಟ್ರಿ? 9,000. 9,000. ಪರಗಿರ ಇಲ್ವಾ? ಇಲ್ಲ. 9,000 ಬರ್ತಿ. ಎಷ್ಟು ಮರಿ ತಂದಿದ್ರಿ? 14 ಮರಿ. ಇವ್ರಿಗೆ ಕೊಟ್ರಾ? ಎಷ್ಟು ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಮರಿಗೆ ಏನು ತೊಂದರೆ ಆಗದಿಲ್ದಂಗೆ ಸೇಫ್ಟಿ ಮಾಡಿದ್ದಾರೆ ಒಳಗಡೆ. 14 ಮರಿಯಾ? ಇಲ್ಲೆಲ್ಲ ಮಾಡ್ಕೊಂಡು. ನಿಮ್ದು ತಮಿಳ್ನಾಡಾ? ತಮಿಳ್ನಾಡು, ತಿರುವಣ್ಣಾಮಲೈ. ತಮಿಳ್ನಾಡು ಗಿರಿವಳಂ. ತಿರುವಣ್ಣಾಮಲೈ. ಹಾಂ. ನಿಮ್ಮ ಹೆಸರಣ್ಣ? ರಫೀಕ್. ನೀವು ವಾರ ಬರ್ತೀರಾ? ವಾರ ಬರ್ತೀವಿ.
ನಾಲ್ಕೂವರೆ ಸಾವಿರ ಕೇಳ್ತಾ ಇದ್ದಾರೆ ಅವರು, ಇವರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. 4600 ಲಾಸ್ಟ್. ಇವ್ರಿಗೆ ಇಷ್ಟ ಇಲ್ಲ ಕೊಡೋಕ್ಕೆ. ಅಲ್ಲ ಈ ಮರಿನ 6.5 ಆವಾಗಲೇ ಕೊಟ್ರಲ್ಲ ಅವ್ರಿಗೆ, ಆವಾಗಲೇ ಕೊಟ್ರಲ್ಲ. ಅದು ಬಂದು ಬೈರನಹಳ್ಳಿ ಸೈಡ್ ಕಡೆಯಿಂದ ಬರೋದು ರೋಡು, ಇದು ಕೊಳನಹಳ್ಳಿ ಸೈಡಿಂದ ಬರೋದು. ನೋಡ್ರಿ ನಮ್ಮ ಗಾಡಿ ಟಾಪ್ ಇದು, ಟಾಪ್ನಲ್ಲಿ ಕೊಂಡಿದ್ದೀನಿ. ಏನು ಜನ, ಎಷ್ಟು ಮರಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಇದೇ ರೀತಿ ವಿಡಿಯೋ ಮಾಡಿದವೆಲ್ಲನ ನೆಕ್ಸ್ಟು ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಶೋ ಅಪ್ ಆಗುತ್ತೆ, ನೋಟಿಫಿಕೇಷನ್ ಬರುತ್ತೆ ನಮ್ಮ ವಿಡಿಯೋ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.